ಗಂಟೆಯಲ್ಲಿ ಇಬ್ಬರ ಆರೋಪಿಗಳ ಬಂಧನ. ರಾಯಚೂರು ನಗರದ ಕುಲಸುಂಬಿ ಕಾಲೋನಿಯಲ್ಲಿ ಯುವಕನ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 24 ಗಂಟೆಯಲ್ಲೇ ಪೊಲೀಸರು ಪ್ರಕರಣ ಭೇದಿಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಆವೇಶ 25 ಹಾಗೂ ರಾಜು 26 ಬಂಧಿತ ಆರೋಪಿಗಳು. ಕೊಲೆಯಾದ ತಿರುಪತಿ ಹಾಗೂ ಬಂಧಿತ ಇಬ್ಬರು ಆರೋಪಿಗಳು ಸ್ನೇಹಿತರು ಹಾಗೂ ಸಂಬಂಧಿಕರು ಆಗಿದ್ದರು. ಮೂವರು ಒಟ್ಟಿಗೆ ಓಡಾಡುತ್ತಿದ್ದರು. ಆಗಾಗ ಸಣ್ಣ ಪುಟ್ಟ ಜಗಳವಾಡುತ್ತಿದ್ದರು. ಕೊಲೆಯಾದ ದಿನ ಶುಕ್ರವಾರವೂ ಒಟ್ಟಿಗೆ ಊಟ ಮಾಡಿದ್ದರು. ಇತ್ತೀಚೆಗೆ ಆರೋಪಿ ಆವೇಶನ ಮೊಬೈಲ್ ಕೇಳಿದ್ದ ತಿರುಪತಿಗೆ ಕೊಡದೇ ಇದ್ದಾಗ ಜಗಳವಾಗಿತ್ತು. ಇದೇ ವಿಚಾರ ಕೊಲೆಗೆ ಕಾರಣವಾಗಿರಬಹುದು ಎಂದು ಎಸ್ಪಿ ಅರುಣಾಂಶುಗಿರಿ ಅವರು ತಿಳಿಸಿದರು. ಪ್ರಕರಣದ ವಿವರ: ಶುಕ್ರವಾರ ರಾತ್ರಿ ತಿರುಪತಿಯನ್ನು ಆವೇಶ ಹಾಗೂ ರಾಜು ಕೊಲೆ ಮಾಡಿ ತಿರುಪತಿ ಮನೆಯ ಸಮೀಪವೇ ಬಿಸಾಡಿದ್ದರು. ಮನೆಯ ಬಾಗಿಲು ಹೊರಗಿನಿಂದ ಮುಚ್ಚಿ ಹೋಗಿದ್ದರಿಂದ ಯಾರ ಗಮನಕ್ಕೆ ಬಂದಿರಲಿಲ್ಲ. ಭಾನುವಾರ ಜೂನ್ 21 ರಂದು ಮನೆಯಿಂದ ವಾಸನೆ ಬರುತ್ತಿದ್ದ ಕಾರಣ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮೃತನ ತಂದೆ ವೆಂಕೋಬ ಎಂಕಪ್ಪ 50 ದೂರು ನೀಡಿದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿ ಸಂಬಂಧಿಕರ ವಿಚಾರಣೆ ಮಾಡುವಾಗ ಆರೋಪಿ ಆವೇಶ ಹಾಗೂ ಆತನ ಸಹೋದರ ರಾಜುವಿನ ಮೇಲೆ ಸಂಶಯ ಬಂದು ವಿಚಾರಣೆ ಮಾಡಿದಾಗ ಕೊಲೆ ಮಾಡಿದ್ದು ಒಪ್ಪಿಕೊಂಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಅರುಣಾಂಶುಗಿರಿ ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಿದರು. ಡಿವೈಎಸ್ಪಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ವ್ಯವಕಲನ 1 ಮತ್ತು 2 ರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಿದ ತಂಡವು ಆರೋಪಿಗಳನ್ನು ಬಂಧಿಸಲಾಗಿದೆ. ಮೊಬೈಲ್ ವಿಚಾರವಾಗಿ ನಡೆದ ಗಲಾಟೆಯೇ ಕೊಲೆಗೆ ಕಾರಣವಾಗಿರಬಹುದು ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದುಬಂದಿದ್ದು, ಹೆಚ್ಚಿನ ತನಿಖೆ ಮುಂದುವರೆದಿದೆ ಎಂದರು. ಪಿಎಸ್ಐ ಸಣ್ಣ ವೀರೇಶ್, ಪಿಎಸ್ಐ ಪ್ರಕಾಶ ಡಂಬಳ, ಪಿಎಸ್ಐ ಲಕ್ಷ್ಮೀದೇವಿ, ಪಿಎಸ್ಐ ಸುನೀಲ್, ಪಿಎಸ್ಐ ಮೊಹಮ್ಮದ್ ಇಸಾಕ್, ಪಿಎಸ್ಐ ಬಸವರಾಜ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗವಹಿಸಿದ್ದರು. ವರದಿಗಾರರು ಗಾರ್ಲದಿನ್ನಿ ವೀರನಗೌಡ. ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರಾಜ್ಯದ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಿ. ಓಕೆ ಸರ್. ವೆಸ್ಟ್ ಪೊಲೀಸ್ ಸ್ಟೇಷನ್ನಲ್ಲಿ ನಿನ್ನೆ ದಿನಾಂಕ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಲಾಗುತ್ತದೆ 21 ಜೂನಲ್ಲಿ. ಇದರದ್ದು ಸಾರಾಂಶ ಏನೆಂದರೆ, ಮರಣ ಹೊತ್ತಿರುವ ವ್ಯಕ್ತಿಯ ಹೆಸರು ತಿರುಪತಿ, ಸನ್ ಆಫ್ ಎಂಕೋಬ. ಎಂಕೋಬ ಅವರು ಕಂಪ್ಲೇಂಟ್ ಕೊಟ್ಟಿರುತ್ತಾರೆ. ಈ ತಿರುಪತಿ ಅವರು ಸುಮಾರು 3 ದಿನಗಳ ಹಿಂದೆ ಇವರ ಕೊಲೆ ಆಗಿರುತ್ತದೆ. ಆ್ಯಂಡ್ ತದನಂತರ ನಮ್ಮ ಪೊಲೀಸ್ ಠಾಣೆಗೆ ಮಾಹಿತಿ ಬಂದ ಮೇರೆಗೆ ಹಾಗೂ ಯಾಂಕೋಬರವರು ಕಂಪ್ಲೇಂಟ್ ಕೊಡ್ತಾರೆ. ಇದರ ಆಧಾರದ ಮೇರೆಗೆ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಮಿಸ್ಟರ್ ತಿರುಪತಿ ಅವರ ಸಂಬಂಧಿಕರು ಹಾಗೂ ಅವರ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲ ವಿಚಾರಣೆ ಮಾಡ್ತೀವಿ. ಇದರಲ್ಲಿ ನಮಗೆ ಇಬ್ಬರು ಶಂಕಿತರ ಮೇಲೆ ಒಂದು ಸ್ವಲ್ಪ ಖಚಿತ ಬರುತ್ತೆ. ತದನಂತರ ನಾವು ಅವ್ರಿಗೆ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರು ಶ್ರೀ ತಿರುಪತಿ ಅವ್ರಿಗೆ ಕೊಲೆ ಮಾಡಿರುತ್ತಾರೆ ಅಂತ ಅವರು ಒಪ್ಪಿಕೊಂಡು ಇದ್ದಾರೆ. ಆ್ಯಂಡ್ ನಾವು ಇವಾಗ ಅವ್ರದ್ದು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿಕೊಂಡು ಹಾಜರ್, ಪಂಚನಾಮ, ಸೀಸರ್ ಎಲ್ಲ ಮಾಡ್ತಾಯಿದ್ದೀವಿ. ಆ್ಯಂಡ್ ಹೇಳಿಕೆ ಕೂಡ ಪಡೆಯುತ್ತಿದ್ದೇವೆ. ತದನಂತರ ಇಬ್ಬರು ಆರೋಪಿಗಳನ್ನು ನಾವು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಜುಡಿಷಿಯಲ್ ಕಸ್ಟಡಿ ಕೂಡ ಕಳಿಸೋದಕ್ಕೆ ನೆಕ್ಸ್ಟ್ ಕ್ರಮ ಕೈಗೊಳ್ತೀವಿ. ಆರೋಪಿಗಳ ಹೆಸರುಗಳು: ನಂಬರ್ 1 ಆರೋಪಿ ಅವರ ಹೆಸರು ಆವೇಶ್ ಆ್ಯಂಡ್ ನಂಬರ್ 2 ಆರೋಪಿ ರಾಜು. ಆವೇಶ್, ರಾಜು ಮತ್ತು ತಿರುಪತಿ ಇವರು 3 ಜನ ಫ್ರೆಂಡ್ಸ್ ಹಾಗೂ ದೂರದ ಸಂಬಂಧಿಕರು ಇರ್ತಾರೆ. ಇವರು ಈ 3 ಜನ ಕೂಡ ಒಟ್ಟಿಗೆ ಊಟ ಮಾಡೋದು, ತಿಂಡಿ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಒಂದು 3 ದಿನಗಳ ಹಿಂದೆ ಅವರು ಊಟ ತಿಂಡಿ ಮಾಡುವಾಗ ಅವ್ರ ಮಧ್ಯದಲ್ಲಿ ವಾದ ವಿವಾದ ಆಗಿಬಿಟ್ಟು ಮಿಸ್ಟರ್ ಆವೇಶ್ ಮತ್ತು ರಾಜು ಶ್ರೀ ತಿರುಪತಿ ಅವರಿಗೆ ಹೊಡೆದುಬಿಟ್ಟು ತದನಂತರ ಅವರು ಸತ್ತೋಗಿರ್ತಾರೆ. ಅವ್ರದ್ದು ಮೇನ್ ಇರೋದು ವೈಷಮ್ಯತೆ ಇದೆ ಅವ್ರ ಮಧ್ಯದಲ್ಲಿ. ಮತ್ತು ಅವರು ಮೊಬೈಲ್ ಕೊಡಲ್ಲ. ಆ್ಯಂಡ್ ಆಪಸ್ಪರ ಅವರು ಅವಾಗವಾಗ ನಾನು ನಿನಗೆ ಹೊಡಿತೀನಿ ಅಂತ ಈ ಥರ ಮಾತಾಡ್ಕೊಳ್ತಾ ಇರ್ತಾರೆ. ಬಟ್ ಆಲ್ ಆಫ್ ದೆಮ್ ಆರ್ ನೋನ್ ಟು ಈಚ್ ಅದರ್. ಸೊ ಇದು ಮಿಸ್ಟರ್ ಎಂಕೋಬ ಅವ್ರದ್ದು ಮಗ ತಿರುಪತಿ ಅವ್ರದ್ದು ವಯಸ್ಸು 30 ಇಯರ್ಸ್, ಆವೇಶ್ದು ವಯಸ್ಸು 26 ಇಯರ್ಸ್ ಆ್ಯಂಡ್ ರಾಜುದು ವಯಸ್ಸು ಕೂಡ 26 ಇಯರ್ಸ್. ಏನು ಕೊಲೆ ಮಾಡಾದ್ಮೇಲೆ ಅವರು ವೆಪನ್ ಕೂಡ ನಾವು ಸೀಸ್ ಮಾಡಿದ್ದೇವೆ. ಸೊ ವೆಪನ್ನಲ್ಲಿ ಅವರು ಹೊಡೆಯುವಾಗ ದ್ಯಾಟ್ ಹ್ಯಾಸ್ ರಿಸಲ್ಟೆಡ್ ಇನ್ ದ್ಯಾಟ್. ಸೊ ದೆರ್ ಈಸ್ ನೋ ಇಂಟೆನ್ಷನ್ ಆ್ಯಸ್ ಸಚ್ ಟು ಡೂ ದ್ಯಾಟ್. ಬಟ್ ಅವರು ಒಪ್ಕೊಂಡಿದ್ದಾರೆ ವಾಟ್ ದೇ ಹ್ಯಾವ್ ಡನ್ ಈಸ್ ರಾಂಗ್. ಬಟ್ ಅವರು 3 ಜನ ಫ್ರೆಂಡ್ಸ್ ಇದ್ದಾರೆ ಅಂತ ನಮಗೆ ಖಚಿತ ಮಾಹಿತಿ ಗೊತ್ತಿದೆ.